ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪುತ್ರನ ಗೆಲ್ಲಿಸಲು ಪ್ರತಾಪ್ ಸಿಂಹ ವಿರುದ್ಧ ಸಿಎಂ ಷಡ್ಯಂತ್ರ ಮಾಡಿದ್ರ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡುವ ಚರ್ಚೆ, ಕೈ ವಿರುದ್ಧ ಕೇಸರಿ ಪಡೆ ಕಿಡಿ. ಅನ್ನದಾತರ ಪರ ನಿಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ 120 ಕಿಲೋಮೀಟರ್ ಪಾದಯಾತ್ರೆ ಏತಕ್ಕಾಗಿ ಗೊತ್ತಾ? ಮಹಿಳಾ ಟೆಸ್ಟ್ ಅಲ್ಲಿ ಟೀಂ ಇಂಡಿಯಾ ಮಿಂಚು, ಆಂಧ್ರ ವಿರುದ್ಧ 347 ರನ್ಗಳ ಬೃಹತ್ ಗೆಲುವು. ಎಸ್, ಮೊದಲನೇ ಸುದ್ದಿ. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರನ್ನ ಕಣಕ್ಕಿಳಿಸುವ ಮಾತುಗಳು ಕೇಳಿಬರ್ತಿವೆ. ಇದನ್ನೇ ಮುಂದಿಟ್ಟುಕೊಂಡು ಸಂಸತ್ ಮೇಲೆ ಸ್ಮೋಕ್ ಬಾಂಬ್ ದಾಳಿ ನಡೆಸಿದ ಪ್ರಕರಣ ಕುರಿತು ಮಾತನಾಡಿರುವಂತಹ ರಾಜ್ಯಸಭಾ ಬಿಜೆಪಿ ಸದಸ್ಯ ಲೆಹರ್ ಸಿಂಗ್ ಸಿರೋಯಾ, ಮಗನನ್ನ ಗೆಲ್ಲಿಸಲು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಿದ್ದರಾಮಯ್ಯ ಷಡ್ಯಂತ್ರ ರೂಪಿಸುತ್ತಾರೆ ಅಂತ ಆರೋಪಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಪ್ರತಾಪ್ ಸಿಂಹ ಅವರನ್ನ ಟ್ರ್ಯಾಪ್ ಮಾಡಲಾಗಿದೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಮಗ ಲೋಕಸಭೆಗೆ ಸ್ಪರ್ಧೆ ಮಾಡಲಿದ್ದಾರೆ. ಹೀಗಾಗಿ ಪ್ರತಾಪ್ ಸಿಂಹ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಮಗನನ್ನ ಗೆಲ್ಲಿಸಲು ಷಡ್ಯಂತ್ರ ರೂಪಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಅರ್ಬನ್ ನಕ್ಸಲ್ಸ್ ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಅರ್ಬನ್ ನಕ್ಸಲ್ಸ್ ರನ್ನ ಬೆಳೆಸ್ತಿದ್ದಾರೆ. ಸಂಸತ್ನಲ್ಲಿ ಗಲಾಟೆಯಾದ 15 ನಿಮಿಷದಲ್ಲೇ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಎಂದು ಇದರಿಂದಲೇ ಗೊತ್ತಾಗುತ್ತೆ ಎಂದರು. ಸಂಸತ್ತಿನಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಸಮಯದಲ್ಲಿ ವೀಕ್ಷಕರ ಗ್ಯಾಲರಿಯಿಂದ ಜಿಗಿದು ಅಶ್ರುವಾಯು ಸಿಡಿಸಿರುವ ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತು. ಪ್ರಕರಣ ಸಂಬಂಧ ಸಾಗರ್ ಶರ್ಮಾ, ಮನೋರಂಜನ್, ನೀಲಂ ಸೇರಿದಂತೆ ಒಟ್ಟು 5 ಪೊಲೀಸರು ಬಂಧಿಸಿದರು. ಇವರ ವಿರುದ್ಧ ಭಯೋತ್ಪಾದನಾ ವಿರೋಧಿ ಕಾನೂನು ಬಾಹಿರ ಚಟುವಟಿಕೆಗಳು ತಡೆಗಟ್ಟುವ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಸತ್ ಭವನದ ಮೇಲೆ ನಡೆದಂತ ಸ್ಮೋಕ್ ಅಟ್ಯಾಕ್ ನ ಪಾಸ್ ಅನ್ನ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಡೆಯಲಾಗಿತ್ತು ಅನ್ನೋದು ಎಷ್ಟು ಸತ್ಯವೋ, ಅದರ ಹಿಂದೆ ಪ್ರತಾಪ್ ಸಿಂಹ ಅವರ ಯಾವುದೇ ದೂರಾಲೋಚನೆ ಕೆಟ್ಟ ಬುದ್ಧಿ ಖಂಡಿತವಾಗ್ಲೂ ಇರಕ್ ಸಾಧ್ಯ ಇಲ್ಲ ರೀ. ನಾವು ಕನ್ನಡಿಗರು, ನಾವು ಹೋಗ್ಬಿಟ್ಟು ಸೆಂಟ್ರಲ್ ಅಟ್ಯಾಕ್ ಮಾಡ್ಬೇಕು ಅಂತ ಯಾರು ಪಾಸ್ ಕೊಡ್ತಾರ? ಇದರಲ್ಲಿ ಪ್ರತಾಪ್ ಸಿಂಹ ಅವ್ರು ಯಾವುದೇ ಪಾತ್ರ ಇರಲ್ಲ. ಮೇಲಿಂದ ಮೇಲೆ ಕಲಾಪ ನೋಡ್ಬೇಕು ಅಂತ ಯಾರೋ ಕೇಳಿದಾಗ ಕ್ಷೇತ್ರದವರು ಓಟ್ ಹಾಕಿರ್ತಾರೆ. ಎಸ್, ಹಿಂದೆ ಮುಂದೆ ನೋಡದೆ ಒಂದ್ಸಲ ಕೊಟ್ಟಿರ್ತಾರೆ. ಅದು ಅವ್ರ ವಿವೇಚನೆ ಕೂಡ ಬಂದಿರಲ್ಲ. ಯಾರೋ ಸಾರ್ ಪಾಸಿಗೆ ಸೈನ್ ಹಾಕ್ಬಿಡಿ ಸಾರ್, ಯಾರೋ ಪಾಪ ಪದೇ ಬಂದು ಕೊಟ್ಟಿರ್ತಾರೆ. ಇಲ್ಲಿ ಪ್ರತಾಪ್ ಸಿಂಹ ಅವರನ್ನ ದೂರದಿಂದ ಯಾವುದೇ ಪ್ರಯೋಜನ ಇಲ್ಲ. ಅಟ್ ದ ಸೇಮ್ ಟೈಮ್ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಷಡ್ಯಂತ್ರ ಮಾಡೋರೆ ಸಿಎಂ ಅಂತ ಲೆಹರ್ ಸಿಂಗ್ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಇಂಥ ವಿಚಾರದಲ್ಲಿ ರಾಜಕೀಯ ಮಾಡ್ತಾರ? ಸಿದ್ದರಾಮಯ್ಯ ತನ್ನ ಮಗನ್ ಗೆಲ್ಸ್ಕೋಬೇಕು ಅನ್ಬಿಟ್ಟು ಸಂಸತ್ಗೆ ಹೋಗ್ಬಿಟ್ಟು ಬಣ್ಣದ ಬಾಂಬ್ ಹಾಕಿ ಪ್ರತಾಪ್ ಸಿಂಹ ಹೆಸರಲ್ಲಿ ನಾನು ಪಾಸ್ ಇಸ್ಕೊಡ್ತೀನಿ ಅಂತ ಚಿಲ್ಡ್ರೆ ಕೆಲಸ ಮಾಡ್ತಾರೇನ್ರಿ? ಆರೋಪ ಮಾಡಕ್ ಒಂದು ನಾಚಿಕೆ ಆಗ್ಬಾರ್ದ? ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್, ನಾವಿಲ್ಲಿ ಪ್ರತಾಪ್ ಸಿಂಹ ಅವ್ರದ್ದು ತಪ್ಪು ಅಂತಾನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರ ವಿರುದ್ಧ ನೀವು ಮಾಡಿದ ಆರೋಪ ಇದೆಯಲ್ಲ, ಅದು ಕೂಡ ದಟ್ಟ ದರಿದ್ರವಾದ ಆರೋಪ. ದೇಶದ ಭದ್ರತೆ, ದೇಶವನ್ನ ಪ್ರತಿನಿಧಿಸುವಂತ ಸಂಸತ್ ಭವನದ ಮೇಲೆ ಯಾವ್ದಾರು ಒಂದು ರಾಜ್ಯದ ಮುಖ್ಯಮಂತ್ರಿ ಹುನ್ನಾರ ನಡೆಸಕ್ ಸಾಧ್ಯ ಏನ್ರಿ? ನಾಲ್ಗೆಯಲ್ಲಿ ಎಲ್ಬಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು ಖಂಡಿತ ಇಂತಹ ಹೀನ ಮಟ್ಟದ ರಾಜಕೀಯವನ್ನ ಮಾಡೇ ಬಿಜೆಪಿ 66 ಸ್ಥಾನಕ್ಕೆ ಬಂದಿದ್ದು ರಾಜ್ಯದಲ್ಲಿ. ಏನ್ ಯೋಗೇಶ್ ಈಶ್ವರ್ ಕಾಂಗ್ರೆಸ್ ಪರವಾಗಿ, ನಾನು ಪ್ರತಾಪ್ ಸಿಂಹ ಪರವಾಗಿ ಮಾತಾಡ್ತಿದ್ದೀನಲ್ಲ. ಪ್ರತಾಪ್ ಸಿಂಹ ಅವರ ವಿವೇಚನೆಗೆ ಗೊತ್ತಿಲ್ಲದೆ ಪಾಸ್ ಇಶ್ಯೂ ಆಗಿರುತ್ತೆ. ಲೆಹರ್ ಸಿಂಗ್ ರಾಜ್ಯಸಭಾ ಸದಸ್ಯರಾದಾಗಿಂದ ಮಾತಾಡಿದ್ದೆ ನೋಡಿಲ್ಲ. ಈಗ ಮಾತಾಡಿದ್ರು ಏನ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ. ಆರೋಪಗಳನ್ನ ಮಾಡಬೇಕು, ಅದಕ್ಕೊಂದು ಹಿತಿ ಇರಬೇಕು. ಸಿದ್ದರಾಮಯ್ಯ ಅವ್ರಿಗೆ ಪ್ರತಾಪ್ ಸಿಂಹ ಹೆಸರನ್ನ ಹಾಳು ಮಾಡ್ಬಿಟ್ಟು ಯತೀಂದ್ರನ್ ಯಾಕ್ರಿ ಬೇಕಂತ ಕೆಟ್ಟ ರಾಜಕೀಯ? ಇಲ್ಲಿ ಸಿದ್ದರಾಮಯ್ಯ ಅವರು ಸೂಪರ್, ಪ್ರತಾಪ್ ಸಿಂಹ ಅವರು ಸರಿ ಇಲ್ಲ ಅಂತ ಅಲ್ಲ. ರಾಜಕೀಯದಲ್ಲಿ ಅವರನ್ನ ದ್ವೇಷಿಸುವವರು, ಇವರನ್ನ ಪ್ರೀತಿಸುವವರು, ಇವರನ್ನ ಹೀಯಾಳಿಸುವವರು, ಅವರನ್ನ ಎತ್ತಿ ಕೊಂಡಾಡುವವರು ಎಲ್ಲಾ ಕಡೆನೂ ಇದ್ದೇ ಇರ್ತಾರೆ. ಆದ್ರೆ ಜನಪ್ರತಿನಿಧಿಯಾಗಿ ನಿಂತುಕೊಂಡು ಮಾತನಾಡುವ ಪ್ರತಿ ವ್ಯಕ್ತಿ ಕೂಡ ತಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಅರ್ಥಕೊಂಡು ಮಾತಾಡಬೇಕು. ನಾವೆಲ್ಲೂ ಕೂಡ ಪ್ರತಾಪ್ ಸಿಂಹ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಯಾವ ಮಾಧ್ಯಮದವರು ಹೇಳಬಾರ್ದು. ಪ್ರತಾಪ್ ಸಿಂಹ ಯಾಮಾರಿದಾರ ಅಷ್ಟೇನೆ. ಪ್ರತಾಪ್ ಸಿಂಹ ಇನ್ನು ಉದ್ದೇಶಪೂರ್ವಕವಾಗಿ ಮಾಡಕ್ ಸಾಧ್ಯ ಏನ್ರಿ? ನಗಾಡ್ಬಿಡ್ತಾರೆ ಯಾರು ಹೇಳಿದ್ರೆ. ಪ್ರತಾಪ್ ಸಿಂಹ ಅವ್ರು ಯಾಮಾರಿರ್ಬೋದು, ಅವ್ರ ವಿವೇಚನೆ ಗೊತ್ತಿದೆ ಆಗಿರ್ಬೋದು. ಈ ಹಿಂದೆ ಟೆರರ್ ಅಟ್ಯಾಕ್ ಆದಾಗ ಬೀದರ್ ಸಂಸದರ ಹೆಸರಿತ್ತು. ಅವ್ರೇನೋಗ್ಬಿಟ್ಟು ಉಗ್ರಗಾಮಿಗಳ ಜೊತೆ ಕೈ ಜೋಡಿಸ್ಬಿಟ್ಟು ಬನ್ನಿ ನಾನು ಪಾಸ್ ಕೊಡ್ತೀನಿ ಅಂದಿದ್ರ?
ಈ ಥರ ಸಣ್ಣ ಪುಟ್ಟ ಆರೋಪಗಳನ್ನ ಮಾಡಿ ನೀವುಗಳು ಸಣ್ಣ ಆಗ್ತೀರಾ, ಅಷ್ಟೇ ಸಣ್ಣವ್ರಾಗ್ತೀರಾ. ಪ್ರತಾಪ್ ಸಿಂಹ ಅವ್ರಿಗೆ ಕೆಟ್ಟ ಹೆಸರು ತಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರು ತನ್ನ ಮಗನ್ ಗೆಲ್ಲಿಸ್ಕೋಬೇಕು. ಮೈಸೂರಲ್ಲಿ 1 ಡಜನ್ ಮೇಲೆ ಆಕಾಂಕ್ಷಿಗಳವ್ರು ಈ ಸಲ. ಅದು ಯಾರಿಗೆ ಟಿಕೆಟ್ ಕೊಡ್ತಾರೋ ಕೊನೆಗಣಿಗೆ ರಾಹುಲ್ ಗಾಂಧಿ ಕರ್ಕೊಬರ್ತಾರೋ ಏನಾಗ್ತದೋ ಗೊತ್ತಿಲ್ಲ. ಸುಮ್ಮನೆ ಆರೋಪ ಮಾಡಕ್ಕೊಂದು. ಎಸ್, ಲೇಯರ್ ಸಿಂಗ್ ಅವರ ಆರೋಪದ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ ಕಾಮೆಂಟ್ ಮುಖ್ಯ, ನೀವುಗಳು ನೋಡ್ತಾ ಇರ್ತೀರಾ. ಎಸ್ಸಿನ ಮುಂದಿನ ಸುದ್ದಿ, ಲೋಕಸಭಾ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ವಿಜಯನಗರದಲ್ಲಿರುವ ಆರೋಪಿ ಮನೋರಂಜನ್ ಕುಟುಂಬಸ್ಥರಿಗೆ ಈಗ ಸಂಕಷ್ಟ ಎದುರಾಗಿದೆ. ಶುಕ್ರವಾರವಷ್ಟೇ ಅವರ ಮನೆಗೆ ತೆರಳಿ ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿದ ಗುಪ್ತಚರ ಇಲಾಖೆ ಅಧಿಕಾರಿಗಳು ಇದೀಗ ಮೈಸೂರು ಬಿಟ್ಟು ಎಲ್ಲೂ ತೆರಳದಂತೆ ಕುಟುಂಬಸ್ಥರಿಗೆ ಸೂಚನೆ ನೀಡಿದ್ದಾರೆ. ನಮ್ಮ ಸೂಚನೆ ಬರೋವರೆಗೂ ಮೈಸೂರಿನಿಂದ ಹೊರಗಡೆ ತೆರಳಬೇಡಿ, ತೀರಾ ತುರ್ತು ಇದ್ದರೆ ನಮ್ಮ ಗಮನಕ್ಕೆ ತಂದು ಅನುಮತಿ ಮೇಲೆ ತೆರಳಿ, ಮನೆಗೆ ಯಾವ ಸಂಬಂಧಿಕರಿಗೂ ಸದ್ಯಕ್ಕೆ ಬಾರದಂತೆ ಸೂಚನೆ ಕೊಡಿ. ಪ್ರತಿನಿತ್ಯ ನಿಮಗೆ ಬರುವ ಕರೆಗಳ ಮಾಹಿತಿಯನ್ನು ಕಡ್ಡಾಯವಾಗಿ ನಮಗೆ ತಿಳಿಸಿ. ಎಲ್ಲ ಕರೆಗಳನ್ನು ತಪ್ಪದೇ ಸ್ವೀಕರಿಸಬೇಕು ಎಂದು ಗುಪ್ತಚರ ಇಲಾಖೆ ಅಧಿಕಾರಿಗಳು ಮನೋರಂಜನ್ ಕುಟುಂಬಸ್ಥರಿಗೆ ಸೂಚಿಸುತ್ತಾರೆ. ಮುಂದಿನ ಸೂಚನೆ ನೀಡೋವರೆಗೂ ಯಾವುದೇ ಪತ್ರಿಕೆ, ಹಳೆಯ ಪುಸ್ತಕ ಮಾರಾಟ ಮಾಡಬೇಡಿ ಎಂದು ಆರೋಪಿ ಮನೋರಂಜನ್ ಪೋಷಕರಿಗೆ ಗುಪ್ತಚರ ಇಲಾಖೆ ಸೂಚನೆ ನೀಡಿದೆ. ಶುಕ್ರವಾರ ಮನೋರಂಜನ್ ನಿವಾಸಕ್ಕೆ ಭೇಟಿ ನೀಡಿದ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕುಟುಂಬಸ್ಥರಿಗೆ ಮಾಹಿತಿ ಸಂಗ್ರಹಿಸಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಸಮಯದಿಂದ ಮನೋರಂಜನ್ ಮನೆಯಲ್ಲಿ ತಪಾಸಣೆ ನಡೆಸಿ ಹಿಂತಿರುಗಿದ್ರು. ಏನ್ ಮಾಡಿದ್ರಿ ಅಪ್ಪ ಅಮ್ಮ, ಏನ್ ಕಷ್ಟ ಮಾಡಿದ್ರಿ, ಏನ್ ಪಾಪ ಮಾಡಿದ್ರು? ಮಕ್ಕಳು ಎತ್ತರಕ್ಕೆ ಬೆಳಿಬೇಕು, ಮಕ್ಕಳು ಎತ್ತರಕ್ಕೆ ಬೆಳಿಬೇಕು, ಮಕ್ಕಳು ಎತ್ತರಕ್ಕೆ ಬೆಳಿಬೇಕು ಅಂತ ತಂದೆ ತಾಯಿ ಜೀವನ ಮುಡುಪಿಟ್ಟು ಸಾಕ್ತಾರೆ. ಬೆಳಿತೀನಿ ಅಂತ ಈ ಮಟ್ಟದ ಎತ್ತರಕ್ಕೆ ಬೆಳೆದು ಬಿಡೋದು. ಮಕ್ಕಳು ಎತ್ತರಕ್ಕೆ ಬೆಳೆಯಬೇಕು, ಆದರೆ ತಂದೆ ತಾಯಿಯ ಕೈಗೆ ಸಿಗದಷ್ಟು ಎತ್ತರಕ್ಕೆ ಬೆಳೆಯಬಾರದು. ಮನೋರಂಜನೆ ಅಪ್ಪ ಅಮ್ಮನ ಕೈಗೆ ಸಿಗದೇ ಇರೋ ಮಟ್ಟಕ್ಕೆ ಬೆಳೆದೋಗ್ಬಿಟ್ಟಿತ್ತು. ಕನಿಷ್ಠ ಜ್ಞಾನ, ಸಂಸತ್ನ ಹೊರಗಡೆ ಪ್ರತಿಭಟನೆ ಮಾಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋ ಹಕ್ಕು ಅಧಿಕಾರ ಎಲ್ಲರಿಗೂ ಇದೆ. ದೇಶವನ್ನ ಪ್ರತಿನಿಧಿಸುವ 543 ಸಂಸದರು, ಪ್ರಧಾನಿಯೂ ಸೇರಿದಂತೆ ಕುಳಿತುಕೊಳ್ಳುವ, ಅದಕ್ಕೆ ತನ್ನದೇ ಆದ ಒಂದು ಗೌರವ ಘನತೆ ಇದೆ. ಅಲ್ಲೋಗ್ಬಿಟ್ಟು ಪ್ರತಿಭಟನೆ ಓಕೆ, ಅಲ್ಲೋಗ್ಬಿಟ್ಟು ಏನೋ ಪ್ರೇಕ್ಷಕರ ಗ್ಯಾಲರಿಯಿಂದ ಕಲರ್ ಬಾಂಬ್ ಸ್ಪ್ರೇನೆ, ಬಾಂಬ್ ಅಲ್ಲ ಅದು, ಕಲರ್ ಸ್ಪ್ರೇನೆ ಆಯ್ತು ಅಂತಾನೆ ಅನ್ಕೊಳ್ಳೋಣ. ಅಷ್ಟಾಗಿರೋ ಪರವಾಗಿಲ್ಲ, ಅಲ್ಲಿ ಜಿಗಿದ್ಬಿಟ್ಟು ಕೋತಿಗಳ ತರ ಯಾರೋ ಟೆರರ್ ಅಟ್ಯಾಕ್ ಮಾಡಿದ್ರು ಅನ್ನೋ ಮಟ್ಟಕ್ಕೆ ಆ ಮೇಜ್ಗಳ ಮೇಲೆ ಓಡಾಡಿ ಏನ್ ಸಾಧಿಸಿದ್ರಿ? ಇದರಿಂದ ಸಾಧಿಸಿದ್ದಾದ್ರೂ ಏನು ಅಂತ 5 ಜನ ಆರೋಪಿಗಳಲ್ಲಿ ಒಬ್ಬರಾದ್ರೂ ಹೇಳಬೇಕು. ಇನ್ನು ಆರೋಪಿ ಅನ್ನೋದು ಏನಿದೆ ಅಲ್ಲಿ ವಿಜುವಲ್ ಸಮೇತ ಸಿಗಾಕೊಂಡು ಹೋಗೋರೆ. ಉಗ್ರಗಾಮಿ ಚಟುವಟಿಕೆ ಅಥವಾ ಭಯೋತ್ಪಾದಕ ನಿಗ್ರಹ ಏನಿದೆ ಆ ಆಕ್ಟ್ ಅಲ್ಲಿ ಅವ್ರ ಮೇಲೆ ಕೇಸ್ ಹಾಕವ್ರೆ. ಓಕೆ, ಅಪ್ಪ ಅಮ್ಮ ಮಾಡಿದ ತಪ್ಪೇನೋ. ಅವ್ರ ಅಪ್ಪ ಮೊದಲನೇ ದಿನ ಮಾತಾಡ್ತಾ ನಂದು ಹೊಲ ಅದೇ ಗದ್ದೆ ಅದೇ ನೋಡ್ಕೊಂಡು ಹೋಗೋ ಮಗನೇ ಅಂತಿದ್ರೆ, ನೋಡ್ಕೊಂಡು ಹೋಯ್ತೀನಿ ಅಂತ ಅಲ್ಲಿಗೆ ಹೊಂಟೋಗ್ಬಿಟ್ಟಲ್ಲೋ. ಇದು ಒಂಥರ ಬ್ರೈನ್ ವಾಶೆ. ಈ ಮಟ್ಟಕ್ಕೆ ಧೈರ್ಯ? ಅಪ್ಪ ಅಮ್ಮ ಬೈತಾರೆ, ಮನೆಯಿಂದ ಹೊರಗೆ ಹೋಗ್ಬಿಟ್ಟು ರಾತ್ರಿ 8 ಗಂಟೆವರೆಗೂ ಹೊರಗಿದ್ರೆ ಭಯ ಪಡೋ ಮಕ್ಕಳವೆ. ಕತ್ಲಾಯ್ತಿದ್ದಂಗೆ ಎಷ್ಟೇ ಫೀಲ್ಡಲ್ಲಿದ್ರು ಮನೆಗೆ ಓಡ್ಬರೋ ಮಕ್ಕಳವೆ. ಹೌದು, ಒಂಚೂರು ಧಿಕ್ಕರಿಸ್ಬಿಟ್ಟು ಮನೆ ಬಿಟ್ಟು ಹೋಯ್ತಾರೆ ಮಕ್ಕಳು, ಬೇಸರ ಆಯ್ತದೆ, ಅಪ್ಪ ಅಮ್ಮ ಕೊರಗ್ತಾರೆ. ಆದರೆ ದೇಶದ ಪಾರ್ಲಿಮೆಂಟಿಗೆ, ಸಂಸತ್ ಭವನಕ್ಕೆ ನುಗ್ಗಿ ಅಲ್ಲಿ ಜಿಗಿದಾಡಿ ಅಲ್ಲಿ ಕಲ್ಲರ್ ಸ್ಪ್ರೇ ಮಾಡಿ ಏನ್ ಸಾಧಿಸಿದ್ರು ಗೊತ್ತಿಲ್ಲ. ಈಗ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗಬಾರ್ದು, ನೆಂಟರುಗಳು ಯಾರು ಮನೆಗೆ ಬರಬಾರ್ದು, ಕೇಂದ್ರ ಗುಪ್ತಚರ ಇಲಾಖೆ ಹೇಳೋರ್ಗೂ ಮುಂದಿನ ಸೂಚನೆ ಕೊಡೋರ್ಗು ಅಲ್ಲಾಡಬಾರ್ದು, ಒದ್ದಾಡಬಾರ್ದು, ಮಲಗಬಾರ್ದು, ಕಡೆಗೆ ಉಸಿರಾಡಬಾರ್ದು ನಾವು ಹೇಳೋರ್ಗು ಅಂದ್ರು ಕೇಳ್ಬೇಕು. ಏನು ಮಾಡೋಕ್ಕಾಗಲ್ಲ. ಮಗನ ಮಹಾ ಘನಂಧಾರಿ ಕಾರ್ಯ. ಬೇಸರದ ಸಂಗತಿ. ಎಸ್ಸಿನ ಮುಂದಿನ ಸುದ್ದಿ, ಡಿಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆಗೆ ನೀಡಿದ ಅನುಮತಿಯನ್ನು ವಾಪಸ್ ಪಡೆಯುವ ನಿರ್ಣಯವನ್ನು ಸಂಪುಟ ಅನುಮೋದಿಸಿರುವುದನ್ನು ವಿಪಕ್ಷ ಬಿಜೆಪಿ ಟೀಕಿಸಿದೆ. ಅಲ್ಲದೆ ವಿಜಯಪುರ ನಗರ ಕೇಂದ್ರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಸಂಬಂಧ ಮತ್ತೆ ಟ್ವೀಟ್ ಮಾಡಿರುವ ಯತ್ನಾಳ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಿಬಿಐ ತನಿಖೆಗೆ ಅನುಮತಿ ವಾಪಸಾತಿ ವಿರುದ್ಧ ನಾನು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಡೆಸಿದೆ. ಭ್ರಷ್ಟಾಚಾರದ ವಿರುದ್ಧ ದಿನಂಪ್ರತಿ ಮಾತನಾಡುವ ಸಿದ್ದರಾಮಯ್ಯ ಭ್ರಷ್ಟಾಚಾರಿಯ ರಕ್ಷಣೆಗೆ ನಿಂತಿರುವುದು ದುರಂತ ಎಂದು ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಸಿಬಿಐ ತನಿಖೆಗೆ ಅನುಮತಿ ವಾಪಸಾತಿ ವಿರುದ್ಧ ನಾನು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಡೆಸಿದೆ. ಇದರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದು, ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರಿಯ ರಕ್ಷಣೆಗೆ ನಿಂತವ್ರು ಅಂತ ಅಂದ್ರೆ ಡಿಕೆ ಶಿವಕುಮಾರ್ ರಕ್ಷಣೆ. ಎಸ್, ಇದು ಆಡಳಿತ ಮತ್ತು ಪ್ರತಿಪಕ್ಷಗಳಿಗೆ ಸಂಬಂಧಪಟ್ಟ ವಿಚಾರ. ಆದ್ರೆ ಯತ್ನಾಳ್ ಅವರು ಒಂದು ಕ್ಲಿಯರ್ ಮಾಡಬೇಕು, 2,500 ಕೋಟಿ ಕೊಟ್ರೆ ಯಾರು ಬೇಕಾದ್ರೆ ಸಿಎಂ ಆಗ್ಬೋದು. ಯಡಿಯೂರಪ್ಪ ಅವರು ಅವ್ರ ಮಗ ಮಾಡ್ತಿರೋ ಕೆಲಸ ಏನ್ ನನಗೆ ಗೊತ್ತು ಅಂತ ಬಿಜೆಪಿ ಸರ್ಕಾರ ಇದ್ದಾಗಲೇ ಗುಡುಗಿದ್ರು. ಮೊನ್ನೆ ಸೆಷನ್ ಅಲ್ಲೂ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ರು, ಯತ್ನಾಳ್ ಚೆನ್ನಾಗಿ ಮಾತಾಡ್ತಿದ್ರ, ಮಾತಾಡ್ರಿ, ಅದೇನೈತೆ ಎಲ್ಲ ಹೊರಗೆ ಹಾಕ್ಬಿಡಿ ಅಂತ.
ಡಿ ಕೆ ಶಿವಕುಮಾರಿಗೆ ಭಯ ಇದ್ದೀರ ಅವ್ರು ಯಾಕೆ ಹೇಳ್ತಿದ್ರು? ಯತ್ನಾಳ್ ಅಂದ್ರು ಇಲ್ಲೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಂತ. ನಿಮ್ಮದೇ ಪಕ್ಷದ ವಿರುದ್ಧ, ನಿಮ್ಮದೇ ರಾಜ್ಯಾಧ್ಯಕ್ಷರ ವಿರುದ್ಧ, ನಿಮ್ಮದೇ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಮೇಲಿಂದ ಮೇಲೆ ನಿಮ್ಮದೇ ಪ್ರತಿಪಕ್ಷ ನಾಯಕನ ವಿರುದ್ಧ ಗುಡುಗುವಂತ ಯತ್ನಾಳ್ ನಿಮ್ಮ ಹಣೆ ಬರನೇ ಹೊರಿಕಾಕಿ. ಆಕ್ಚುಲಿ ಆದಾಯ ಮೀರಿದ ಆಸ್ತಿಗಳಿಗೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನು ತನಿಖೆ, ಸಿಬಿಐ ತನಿಖೆನ ವಾಪಸ್ ತಗತ್ತು ಸರ್ಕಾರ. ಈ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಿರೋದು ನನ್ನ ಪ್ರಕಾರ ಯತ್ನಾಳ್ ಒಬ್ರೆ. ವಿಜಯೇಂದ್ರ ಅವ್ರು ಸೈಲೆಂಟು, ಆರೋಶಕ್ಕೂ ಸೈಲೆಂಟು. ಅವ್ರು ಮಾಡ್ಬೇಕಾದ್ರೆ ಕೆಲಸ ಇವ್ರು ಮಾಡ್ತಾವ್ರೆ. ಕೋರ್ಟ್ಗೆ ಹೋಯ್ತಾರೆ. ಬಟ್ ಈಗ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರಿಯ ರಕ್ಷಣೆಗೆ ನಿಂತಿರೋ ಸರಿಯಲ್ಲ ಅಂತ ವಾದಿಸ್ತಾವ್ರೆ. ಮೊನ್ನೆ ಸಿದ್ದರಾಮಯ್ಯ ಅವ್ರು ಮಾತಾಡ್ತೀನಿ ಅಂತಾರೆ, ಜಾಣ್ ಪೆದ್ದ ಯತ್ನಾಳ ನೀನು ಅಂತ. ನಾನೇನು ಬೈತಾ ಇದ್ದೀನಿ ಅನ್ಕೋಬೇಡ, ನೀವಂತರ ಜಾಣ್ ಪೆದ್ದ. ನಿಮ್ ಪಕ್ಷದಲ್ಲಿ ಇರುವ ಅತಿ ಬುದ್ಧಿವಂತ ನೀನು. ಸುಮ್ಮನೆ ಮಾತಾಡಿ ಕೆಡಿಸ್ಕೊಬಿಡ್ತೀವಿ ಅವನೊಂದ್ಸಲ ಅಂತ. ಅದಕ್ಕೆ ಅವ್ರಿಗೆ ಸಿದ್ದರಾಮಯ್ಯ ಗೊತ್ತಿದೆ. ಅವ್ರು ಫಸ್ಟ್ ಹೇಳ್ತಿರೋ, ನನಗಿರೋ ಮಾಹಿತಿ ಪ್ರಕಾರ ಯತ್ನಾಳ್ ನಿಂಗೆ ಯಾವ ಪೋಸ್ಟ್ ಕೊಡಲ್ಲ ನೋಡು ಅಂತ ಹೇಳಿದ್ರು ಬೆಂಗಳೂರಲ್ಲಿ ನಡೆದ ಅಧಿವೇಶನದಲ್ಲಿ. ನಿಜ ಆಯ್ತು. ಎಸ್ಸಿನ ಮುಂದಿನ ಸುದ್ದಿ, ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಅಲ್ಲೇ ನಡೆದ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಮಾತನಾಡಿದ ಅವರು, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿ ಇತ್ತು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಇಂಥ ಘಟನೆ ನಡೀತಾ ಇದೆ. ಅಪರಾಧಿ ಜಗತ್ತು ಮತ್ತು ಕಾಂಗ್ರೆಸ್ಗೂ ಅವಿನಾಭಾವ ಸಂಬಂಧ ಎಂದು ಟೀಕಿಸಿದರು. ಬೆಳಗಾವಿಯ ವಂಟಮೂರಿಯಲ್ಲಿ ನಡೆದ ಘಟನೆಯನ್ನು ನಮ್ಮ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ಎಂದು ಸಚಿವರು ಹೇಳಿದರು. ಬೆಳಗಾವಿ ಘಟನೆಯನ್ನು ವಿಧಾನಸಭಾ ಅಧಿವೇಶನದಲ್ಲಿ ಸೂಕ್ತ ರೀತಿಯಲ್ಲಿ ಪ್ರಸ್ತಾಪಿಸಿದ್ದಕ್ಕೆ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರ ಮೇಲೆ ಗರಂ ಆಗಿತ್ತು. ನಂತರ ಘಟನೆ ಸಂಬಂಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ 5 ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿ ನಾಯಕರು ಬೆಳಗಾವಿ ಘಟನೆ ಖಂಡಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಂಸತ್ನಲ್ಲಿ ನಡೆದ ಘಟನೆ ಕಿಡಿಗೇಡಿಗಳು ಮಾಡಿದ ಘಟನೆ ಅಲ್ಲ, ಅದರಿಂದ ವ್ಯವಸ್ಥಿತ ಪಿತೂರಿ ಇದೆ ಅಂತ ಎಲ್ಲ ಹೇಳಿದ್ರು. ಎಸ್, ಪ್ರಹ್ಲಾದ್ ಜೋಶಿ ಅವರು ಸಂಸದರು ಅನ್ನೋದಕ್ಕಿಂತ ಹೆಚ್ಚಾಗಿ, ಕೇಂದ್ರ ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಅತ್ಯಾಪ್ತ ಬಳಗದಲ್ಲಿ ಕಾಣಿಸ್ಕೊಳ್ಳುವಂತ ಅವ್ರಿಗಿರೋ ಘನತೆ ಬೇರೆ. ಆದ್ರೆ ಅವರು ಫಸ್ಟು ಪ್ರಕರಣವನ್ನ ಖಂಡಿಸಿದೀವಿ ಅಂತ ಹೇಳಿದ್ರು. ಓಕೆ, ಕಾಂಗ್ರೆಸ್ ಸರ್ಕಾರ ಇರೋ ಕಡೆ ಹಿಂಗೆ ಆಯ್ತದೆ ಅನ್ನೋದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಸರ್ಕಾರ ಯಾವ್ದಾದ್ರೇನು, ಪಕ್ಷ ಯಾವುದೇ ಆದ್ರೇನು, ರಾಜಕೀಯನೆಲ್ಲ ಬದಿಗಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇಂಥ ಮಾತುಗಳನ್ನ ಹೇಳಬೇಕು. ಮುಖ್ಯಮಂತ್ರಿಗಳು ಇನ್ನೂ ಸಂತ್ರಸ್ತೆಯನ್ನ ಮಾತಾಡಿಸಿಲ್ಲ, ಸಂತ್ರಸ್ತೆಗೆ ಸಾಂತ್ವನ ಹೇಳೋ ಕೆಲಸ ಆಗಿಲ್ಲ, ಘಟನೆ ಬಗ್ಗೆ ಬಹಿರಂಗವಾಗಿ ಘಂಟಾಘೋಷವಾಗಿ ಕಾನೂನು ಕ್ರಮದಲ್ಲಿ ಶಿಕ್ಷೆ ಮಾಡಿಸ್ತೀನಿ ಅಂತ ಹೇಳಿಲ್ಲ. ಇಂಥದ್ನೆಲ್ಲ ಹೇಳಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂಗೆ ಆಯ್ತದೆ. ಮಣಿಪುರದಲ್ಲಿ ಏನಾಯ್ತಂಗಾರೆ? ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಲೆಂಟ್ ಆಗಿದ್ರು? ಇಬ್ರಿಬ್ರು ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಗಳಿಸಿದ್ರಲ್ಲ. ಆಕ್ಚುಲಿ ಇಂಥ ಪದಗಳನ್ನೆಲ್ಲ ಬಳಸಲೇಬಾರದು, ಹೇಳಲೇಬಾರದು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಸಂದೇಶವನ್ನ ಕೊಟ್ಟಿದ್ರೆ ಕೆಲವೇ ಗಂಟೆಗಳಲ್ಲಿ ಭಾರತೀಯ ಸೇನೆ ಮಣಿಪುರವನ್ನ ಕಬ್ಜಾ ಮಾಡ್ಕೊತಿತ್ತು, ಶಾಂತಿ ನೆಲೆಸೋಂಗ್ ಮಾಡ್ತಿತ್ತು. ದೇಶಕ್ಕೆ ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ತಂದುಕೊಟ್ಟಂತ ಮೇರಿ ಕಾಮ್ ಬಾಕ್ಸಿಂಗ್ ನಲ್ಲಿ ಕೈ ಮುಗಿದು ಕೇಳ್ಕೊಂಡ್ರು, ನನ್ನ ನೆಲ ಹೊತ್ತಿ ಉರಿತಾ ಇದೆ, ದಯವಿಟ್ಟು ಮಧ್ಯ ಪ್ರವೇಶಿಸಿ ಅಂತ. ಯಾರೂ ಹೋಗ್ಲಿಲ್ಲ. ಅರ್ಧಕ್ಕರ್ಧ ಮಣಿಪುರ ಹೊತ್ತು ಉರಿದೋಯ್ತಲ್ಲ. ಯಾಕೆ ಬಿಜೆಪಿ ಸರ್ಕಾರ ಏನು ಮಾಡಕ್ ಆಗ್ಲಿಲ್ವ ಆಗ? ಹೀಗಾಗಿ ಒಂದು ಮಹಿಳೆಗೆ ಅವಮಾನ ಅಥವಾ ನೋವು ಅಥವಾ ವಿಕೃತ ಮನಸ್ಸುಗಳು ಅವ್ರ ಮೇಲೆ ಹೆರಗಿದಾಗ ಕಾಂಗ್ರೆಸ್ ಇದ್ದಾಗ ಹಿಂಗಾಯ್ತದೆ, ಬಿಜೆಪಿ ಇದ್ದಾಗ ಹಿಂಗಾಯ್ತದೆ. ಪ್ರಹ್ಲಾದ್ ಜೋಶಿ ಅವ್ರ ಬಾಯಲ್ಲಿಂದ ಮಾತುಗಳು ಬರಬಾರದು. ಇದಕ್ಕೂ ಬೇಸರದ ಸಂಗತಿ. ಎಸ್ಸಿನ ಮುಂದಿನ ಸುದ್ದಿ, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರನ್ನು ಇಟ್ಟರೆ ತಪ್ಪೇನಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಖಾತೆ ಸಚಿವ ನಾಗೇಂದ್ರ ಪ್ರಶ್ನಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಒಂದೊಂದು ಕಡೆ ಒಬ್ಬೊಬ್ಬ ಮಹನೀಯರ ಹೆಸರು ಇಟ್ಟಂತೆ ಇಲ್ಲೂ ಇಡಬಹುದು. ಆದರೆ ಅಂತಿಮ ನಿರ್ಣಯ ಸರ್ಕಾರಕ್ಕೆ ಬಿಟ್ಟದ್ದು. ಯಾರು ಬೇಕಾದರೂ ಅವರ ಅಭಿಪ್ರಾಯ ಮತ್ತು ಭಾವನೆ ತಿಳಿಸಬಹುದು ಎಂದರು. ನಮ್ಮ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಹೆಸರನ್ನ ಇಡಬೇಕಂತ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರನ್ನ ಇಟ್ಟರೆ ತಪ್ಪೇನಿದೆ, ನೀವೇ ಹೇಳಿ ಎಂದು ಹೇಳಿದ್ರು. ತುಷ್ಟೀಕರಣದ ಉತ್ತುಂಗಕ್ಕೆ ತಲುಪಿರುವ ಸಿದ್ದರಾಮಯ್ಯ ಸಾಹೇಬರು ನಾಳೆ ಯತೀಂದ್ರ ಅವರಿಗೆ ಟಿಪ್ಪು ಎಂದು ನಾಮಕರಣ ಮಾಡಿದ್ರು ಅಚ್ಚರಿ ಇಲ್ಲ ಅಂತ ಬಿಜೆಪಿ ಟ್ವೀಟ್ ಬೇರೆ ಮಾಡೈತೆ. ಕಾಂಗ್ರೆಸ್ ಕೆಲ ಶಾಸಕರು ಟಿಪ್ಪು ಜಪ ಮಾಡ್ತಿರುವ ಹಿನ್ನೆಲೆಯಲ್ಲಿ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿ ಸರ್ಕಾರಕ್ಕೆ ಬಿಜೆಪಿ ಟಾಂಗ್ ನೀಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಓಲೈಕೆಗೆ 10,000 ರೂಪಾಯಿ ಕೊಡುತ್ತಿರುವುದು ಸಿದ್ದರಾಮಯ್ಯನವರು ಇನ್ನೂ ಮೆಚ್ಚಿಸಲು ಮಾಡಬಹುದಾದ ಗನಂದಾರಿ ಕೆಲಸಗಳು. ಅಂದ್ರೆ 10,000 ಕೋಟಿ ಕೊಡೋದಾದ್ರೆ ಇನ್ನೇನು ಮೈಸೂರಿನಲ್ಲಿ ಟಿಪ್ಪು ವಿಮಾನ ನಿಲ್ದಾಣ, ವಿಧಾನಸೌಧಕ್ಕೆ ಟಿಪ್ಪು ಸೌಧ ಅಂತ ಇಟ್ಬಿಡಿ, ಮೈಸೂರು ವಿವಿಗೆ ಟಿಪ್ಪು ಹೆಸರು ಇಟ್ಬಿಡಿ, ಟಿಪ್ಪು ಹೆಸರು 108 ಅಡಿ ಪ್ರತಿಮೆ ಮಾಡ್ಬಿಡಿ, ಟಿಪ್ಪು ಮದ್ಯದ ಬಾಟ್ಲಿ ಮಾಡ್ಬಿಡಿ, BMTC KSRTC ಟಿಪ್ಪು ಸಾರಿಗೆ ಎಂಬ ಹೆಸರು ಮಾಡ್ಬಿಡಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಟಿಪ್ಪು ಓಲೈಕೆ, ಬಿಜೆಪಿ ಸರ್ಕಾರ ಇದ್ದಾಗ ಕೆಂಪೇಗೌಡರ ಓಲೈಕೆ, ಜೊತೆಗೆ ಉರಿಗೌಡ, ನಂಜೇಗೌಡ ಎಲ್ಲ ಬರ್ತಾರೆ. ನನಗ್ ಗೊತ್ತಿರೋ ಮಟ್ಟಕ್ಕೆ
ನಾವುಗಳು ವಿದ್ಯಾರ್ಥಿಯಾಗಿದ್ದಾಗಿನಿಂದ ಮೈಸೂರು ಹುಲಿ ಅಂದ್ರೆ ಟಿಪ್ಪು ಭಾರತೀಯರನ್ನ ಹತ್ಯೆ ಮಾಡಿದ್ದಾನೆ, ಟಿಪ್ಪು ಮತಾಂತರ ಮಾಡಿದ್ದಾನೆ ಅನ್ನೋದು ಇತಿಹಾಸಕಾರರ ಪ್ರಕಾರ ಎಷ್ಟು ಸತ್ಯವೋ, ಟಿಪ್ಪು ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸಾಮ್ರಾಜ್ಯಗಳು ಬರ್ತವೆ, ಸಾಮ್ರಾಜ್ಯಗಳು ಗತಿಸ್ತವೆ, ಹೊಸ ಸಾಮ್ರಾಜ್ಯಗಳು ಹುಟ್ಕೊಳ್ತವೆ. ಅದಕ್ಕೆ ಬಿಜೆಪಿ ಅವರಿದ್ದಾಗ ಕೆಂಪೇಗೌಡರ ಜಯಂತಿ, ಕಾಂಗ್ರೆಸ್ ಅವರಿದ್ದಾಗ ಟಿಪ್ಪು ಜಯಂತಿ. ಬೆಸ್ಟ್ ಐಡಿಯಾ ಅಂದ್ರೆ ಬಿಟ್ಟಾಕಿ ಬೇಡ. ನಾಡು ನುಡಿಗಾಗಿ ಶ್ರಮಿಸಿದ ಸಾಹಿತಿಗಳ ಹೆಸರು, ಕವಿಗಳ ಹೆಸರು. ಕುವೆಂಪು ಎಕ್ಸ್ಪ್ರೆಸ್ ಎಷ್ಟು ಚೆನ್ನಾಗೈತೆ ರೈಲ್ ಹೆಸರು. ಯಾಕೆ ಜಾವಗಲ್ ಶ್ರೀನಾಥ್, ಮೈಸೂರು ಎಕ್ಸ್ಪ್ರೆಸ್ ಅಂತೀವಿ, ಜಾವಗಲ್ ಶ್ರೀನಾಥ್ ವಿಮಾನ ನಿಲ್ದಾಣ ಅಂತಿಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಕ್ರಿಕೆಟ್ ನಲ್ಲಿ ಸಾಧನೆ ಮಾಡಿದಂತಹ ಮೈಸೂರು ಭಾಗದವರು, ಹಾಸನದಲ್ಲಿ ಬರುವಂತ ಜಾವಗಲ್ನವರು ಮೈಸೂರು ಎಕ್ಸ್ಪ್ರೆಸ್ ಅಂತಾನೆ ಕರಿತೀವಿ ಜಾವಗಲ್ ಶ್ರೀನಾಥ್ ಅವ್ರನ್ನ. ಜಾವಗಲ್ ಶ್ರೀನಾಥ್ ಹೆಸರಿಡಿ. ಮೆಟ್ರೋ ಇನ್ಯಾವುದೋ ಹೆಸರು, ಶಂಕರ್ನಾಗ್ ಅವ್ರ ಹೆಸರಿಡಿ. ಯಾಕೆ ಮೆಟ್ರೋ ಬಂದು ಇಷ್ಟೋ ಸಾರು ಒಂದೇ ಒಂದು ನಿಲ್ದಾಣಕ್ಕೆ ಶಂಕರ್ನಾಗ್ ಅವ್ರ ಹೆಸರಿಡಕ್ ಆಯ್ತಾ ಇಲ್ಲ? ಮೆಟ್ರೋ ಪರಿಕಲ್ಪನೆ ಅವಾಗಲೇ ಬಂದಿತ್ತಲ್ಲ, ಸರ್ಕಾರದ ಜೊತೆ ಚರ್ಚೆ ಮಾಡಿದ್ರಲ್ಲ. ರಾಜಕಾರಣಿಗಳಿಗೆ ಅವರವರ ತೆವಲು ಸಮುದಾಯಗಳನ್ನ ಓಲೈಕೆ ಮಾಡ್ಕೊಳ್ಳೋದು. ಟಿಪ್ಪು ಸುಲ್ತಾನ್ ಹೆಸರು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆ ಸ್ಟ್ಯಾಂಡ್ ಅನ್ನ ಬಿಜೆಪಿ ಅವರು ಒಪ್ಕೊಳ್ಳಿ, ಅಥವಾ ಬಿಜೆಪಿ ಅವರು ಏನಾರು ಮಾಡಿದ ಕಾಂಗ್ರೆಸ್ ಅವರು ಒಪ್ಕೊಳ್ಳಿ. ಇಲ್ಲ ಬೇಡವೇ ಬೇಡ ಆ ಹೆಸರುಗಳು. ಎಷ್ಟು ಜನ ಸಾಧನೆ ಮಾಡಿಲ್ಲ, ಎಷ್ಟು ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿ ತರುವಂತ ಕೆಲಸವನ್ನು ಮಾಡಿಲ್ಲ. ಇದೇ ಹೇಳೋದು, ಅಹಮದಾಬಾದಲ್ಲಿ ಮೊಟೇರಾದಲ್ಲಿ ಸ್ಟೇಡಿಯಂ ಆಗುತ್ತೆ, ವಿಶ್ವದಲ್ಲೇ ದೊಡ್ಡ ಕ್ರೀಡಾಂಗಣ, ನರೇಂದ್ರ ಮೋದಿ ಕ್ರೀಡಾಂಗಣ. ಯಾಕ್ರಿ ಬೇಕು? ಮೋದಿ ಎಷ್ಟು ವರ್ಲ್ಡ್ ಕಪ್ ಆಡವ್ರೆ, ಎಷ್ಟು ಕ್ರಿಕೆಟ್ ಆಡವ್ರೆ ಇಂಡಿಯಾಗೆ, ಅಥವಾ ಎಷ್ಟು ರಣಜಿ ಆಡವ್ರೆ? ಮೋದಿ ಪರ್ಫಾರ್ಮೆನ್ಸ್ ಏನು? ಕ್ರಿಕೆಟ್ ಸ್ಟೇಡಿಯಂಗೆ ಯಾಕೆ ಮೋದಿ ಹೆಸರಿಡಬೇಕು? ಗುಜರಾತ್ ಅನ್ನ ಪ್ರತಿನಿಧಿಸುವ ಅದೆಷ್ಟೋ ಆಟಗಾರರು ದೇಶಕ್ಕಾಗಿ ಆಡಿದ್ದಾರೆ. ಸಾಕಷ್ಟು ಸಮಯದಲ್ಲಿ ಗೊಂದಲಗಳಾಗೋದು. ಯಾಕೆ ರಾಜಕಾರಣಿಗಳ ಈ ರೀತಿ ಮನಸ್ಥಿತಿ? ನಾಳೆ ಎಷ್ಟೋ ವರ್ಷಗಳಾಯ್ತದೆ, ಓಕೆ, ಇನ್ಯಾರ ಮೋದಿ ಹೆಸರು ತೆಗೆದು ಬೇರೆ ಹೆಸರು ಹಾಕ್ತಾರೆ ಅಲ್ಲಿಗೆ. ಬೇಡ. ಹೀಗಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಹೇಳ್ತಿರೋ, ಉರಿಗೌಡರು ನಂಜೇಗೌಡರು ಹೆಸರು ಹೇಳ್ತಿರೋ, ಯಾರ ಹೆಸರು ಹೇಳ್ತಿರೋ, ಕುವೆಂಪು ಹೆಸರು ಇಡ್ರಿ. ಎಷ್ಟು ಚೆನ್ನಾಗಿದೆ ರೀ. ಮೈಸೂರು ಚಾನ್ಸಲರ್ ಆಗಿದ್ದಾರಲ್ರಿ. ಮೈಸೂರು ಡೊಮೆಸ್ಟಿಕ್, ನನಗೆ ಗೊತ್ತಿರೋಂಗೆ ಮೈಸೂರಿಂದ ಓಡಾಡೋ ಯಾವ ವಿಮಾನಗಳು ವಿದೇಶಕ್ಕೆ ಹೋಗಲ್ಲ, ಡೊಮೆಸ್ಟಿಕ್ ಏರ್ಲೈನ್ಸ್. ಇಡೀ ದೇಶಕ್ಕೆ ಕುವೆಂಪು ಅವ್ರ ಹೆಸರು ಹಬ್ಬುತ್ತೆ. ಖುಷಿ ವಿಚಾರ ಅಲ್ವಾ? ಒಂದಷ್ಟು ಜನ ಕೂತ್ಕೋಬೇಕು, ಮಾತಾಡಬೇಕು. ಇವ್ರ ಸರ್ಕಾರ ಇದ್ದಾಗ ಟಿಪ್ಪುದಿಡಿ, ಅವ್ರ ಸರ್ಕಾರ ಇದ್ದಾಗ ಇವ್ರ ಹೆಸರಿಡಿ. ಇಂತಹ ರಾಜಕೀಯವನ್ನ ಜನ ಒಪ್ಪಲ್ಲ. ಜನ ನೋಡ್ತಿದ್ದಾರೆ. ಎಲ್ಲಾ ಹೇಳ್ದಂಗೆ ಕರೆಕ್ಟು ಗುರು, ಹಂಗೆ ಹಿಂಗೆ ಅಂತಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ 66ಕ್ಕೆ ಹೋಯ್ತಾ ಇರಲಿ. ನೀವು ಹೇಳಿದೆಲ್ಲ ಸರಿ ಅನ್ಕೊಂಡು ಕೂತ್ಕೊಳ್ಳೋರು. ಹೀಗಾಗಿ ಕಾಲ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಇನ್ನು ಮುಂದಿನ ಸುದ್ದಿ, ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲು ಜೆಡಿಎಸ್ ಮುಂದಾಗಿದೆ. ಪಾದಯಾತ್ರೆ ಮೂಲಕ ಬೆಂಬಲ ಬೆಲೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಪಕ್ಷ ಮುಂದಾಗಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು 120 ಕಿಲೋಮೀಟರ್ ಪಾದಯಾತ್ರೆಗೆ ಸಿದ್ಧತೆ ನಡೆಸಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಜನವರಿ ಮೊದಲ ವಾರದಲ್ಲಿ 4 ತಾಲೂಕಿನಲ್ಲಿ ಕುಮಾರಸ್ವಾಮಿ ಪಾದಯಾತ್ರೆ ಮಾಡ್ತಾರೆ. ಹಾಸನದಿಂದ ಆರಂಭವಾಗುವ ಪಾದಯಾತ್ರೆ ತುಮಕೂರಿನಲ್ಲಿ ಅಂತ್ಯ ಆಗುತ್ತೆ. ಸುಮಾರು 120 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಒಟ್ಟು 10 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದ್ದು, ಕುಮಾರಸ್ವಾಮಿ ಅವರು ಕೊಬ್ಬರಿ ಬೆಳೆಗಾರರ ಮತ್ತು ರೈತರ ಸಮಸ್ಯೆಗೆ ಆಲಿಸಲಿದ್ದಾರೆ. ಅರಸೀಕೆರೆ, ತಿಪ್ಟೂರು, ತುರುವೇಕೆರೆ, ತುಮಕೂರು ತಾಲೂಕಿನಲ್ಲಿ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸಲು ಕುಮಾರಸ್ವಾಮಿ ತಂತ್ರ ಹೆಣೆದಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗಷ್ಟೇ ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಕೊಬ್ಬರಿಗೆ ಬೆಂಬಲ ಬೆಲೆ ವಿಚಾರವಾಗಿ ಚರ್ಚೆ ಆಗಿತ್ತು. ಈ ವಿಚಾರವನ್ನು ಹೊಳೆನರಸೀಪುರ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಸದನದಲ್ಲಿ ಪ್ರಸ್ತಾಪಿಸಿದ್ರು. ಇದೇ ವೇಳೆ ಎಚ್ ಡಿ ಕುಮಾರಸ್ವಾಮಿ ಸಹ ಮಧ್ಯಪ್ರವೇಶಿಸಿ ಇಡೀ ರಾಜ್ಯದ ರೈತರ ಪರ ವಹಿಸಿ ಮಾತನಾಡಬೇಕಂತ ಹೇಳಿದ್ರು. ಇದೀಗ ಪಾದಯಾತ್ರೆ ನಿಜಕ್ಕೂ ರೈತರು ಖುಷಿ ಪಡಬೇಕಾಗಿರೋ ವಿಚಾರ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ಪಂಚರತ್ನ ಯಾತ್ರೆಯನ್ನು ಅತಿ ದೊಡ್ಡ ಒಂದು ಆಂದೋಲನ ಅಭಿಯಾನವನ್ನು ಇಟ್ಕೊಂಡ್ರು. ಕುಮಾರಸ್ವಾಮಿ ಅವರು ಅಂದ್ರೆ, ದೇವೇಗೌಡರು ಅಂದ್ರೆ, ಜೆಡಿಎಸ್ ಅಂದ್ರೆ ಪ್ರಾಣ ಕೊಡೋ ಕಾರ್ಯಕರ್ತರು. ಯಾಕಂದ್ರೆ ನಾನು ಇದನ್ನ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಣ್ಣಾರೆ ನೋಡಿದ್ದೀನಿ. ಸಾಕಷ್ಟು ಪಂಚರತ್ನ ಯಾತ್ರೆಗಳಿಗೆ ಸಾಕಷ್ಟು ಕ್ಷೇತ್ರಗಳಿಗೆ ಹೋಗಿ ಬಡ್ಡಿ ಮಗಂದು ಯಾರು ಓಟೆ ಹಾಕಲಿಲ್ಲ.
ದುರಂತ. ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷದ ಅಸ್ತಿತ್ವಕ್ಕಾಗಿ ಮೈತ್ರಿ ಮಾಡ್ಕೊಳ್ಳೋ ಪರಿಸ್ಥಿತಿ ಅತಿ ದೊಡ್ಡ ದುರಂತ. ಯಾಕೆ? ದೇವೇಗೌಡರು ದೇಶದ ಪ್ರಧಾನಿ ಆಗಿರ್ಲಿಲ್ವಾ? ಅವ್ರಿಗೆ ಕೆಪಾಸಿಟಿ ಇಲ್ವಾ? ಏನು ಅಲ್ಲಾಗ್ ಬುಲ್ಲಕಲ್ ಆಗ್ಬಿಟ್ರು ಅಂತನ? ಅವರಿಗೆ ಆ ಅರ್ಹತೆ ಇತ್ತು, ಅವರಿಗೆ ಆ ವರ್ಚಸ್ಸಿತ್ತು, ಅವರಿಗೆ ದೇಶವನ್ನ ಮುನ್ನಡೆಸೋ ತಾಕತ್ತಿತ್ತು. ಆದ್ರೂ ನಂಬರ್ ಲೆಕ್ಕಾಚಾರ ಹೇಗ್ ಬೇಕಾದ್ರೂ ಇರ್ಬೋದು. ಕುಮಾರಸ್ವಾಮಿ ಅವರು ಸಮಯದ ಗೊಂಬೆಯಾಗಿ ಮುಖ್ಯಮಂತ್ರಿ ಆಗಿರ್ಬೋದು. ಸಾರಾಯಿ ಬ್ಯಾನ್ ಮಾಡಿದ್ದು ಕುಮಾರಸ್ವಾಮಿ ಅವರಿದ್ದಾಗಲೇ. ಕರ್ನಾಟಕದಲ್ಲಿ ಲಾಟ್ರಿ ಬ್ಯಾನ್ ಆಗಿದ್ದು ಕುಮಾರಸ್ವಾಮಿ ಅವರಿದ್ದಾಗಲೇ. ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾ ಆಗಿದ್ದು ಕುಮಾರಸ್ವಾಮಿ ಅವರಿದ್ದಾಗಲೇ. ಎಲ್ಲ ಹೇಳ್ಬಿಟ್ರು ಸಾಲ ಮನ್ನಾ ಮಾಡ್ರೆ ರಾಜ್ಯದ ಆರ್ಥಿಕತೆ ಹಳ್ಳ ಹಿಡಿದೋಗುತ್ತೆ ಅಂತ. ಏನೂ ಆಗಲೇ ಇಲ್ಲ. ಇವಾಗ 52,000 ಕೋಟಿ ಗ್ಯಾರಂಟಿಗೆ ಕಾಂಗ್ರೆಸ್ ಮಾಡ್ತಿರೋ ತಪ್ಪು ಅಂತ ಹೇಳ್ತಾ ಇಲ್ಲ. ಎಲ್ಲಾ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಏನನ್ನ ಮಾಡ್ಬೇಕನ್ನ ಶಕ್ತಿ ಮೀರಿ ಮಾಡ್ತವೆ. ಆದ್ರೆ ರಾಜಕೀಯ ಆಟ ನಡೆಯೋದು ಮತದಾನಕ್ಕೆ ಕೊನೆ 2 ದಿನದಲ್ಲಿ ಮಾತ್ರ. ಜನರಿಗೆ ಗೊತ್ತಾಗಲ್ಲ. ಇದೀಗ ನೋಡಿ, ಕುಮಾರಸ್ವಾಮಿ ಅವರು ಏನ್ ಲೋಕಸಭೆ ಒಂದಷ್ಟು ಜನ ಶುರು ಮಾಡ್ತಾರೆ, ಲೋಕಸಭೆ ಚುನಾವಣೆ ಬತ್ತು ಅದಕ್ಕೆ ಪಾದಯಾತ್ರೆ ಹೊಂಟವ್ರೆ ಅಂತ. ಲೋಕಸಭೆ ಚುನಾವಣೆಗೆ ಇನ್ನೂ 5-6 ತಿಂಗಳಿದೆ. ಶಿವಲಿಂಗೇಗೌಡರು JDS ಬಿಟ್ಟು ಹೋಗಿರ್ಬೋದು, ಅವರು ಕೂಡ ಹಾಸನ ಭಾಗದವ್ರೆ. ಅವರು ಹೇಳಿದ್ರು ಕೊಬ್ಬರಿ ಬೆಂಬಲ ಬೆಲೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ರೇವಣ್ಣ ಅವ್ರು ಮಾತಾಡಿದ್ರು. ಈ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಹೊಂಟವ್ರೆ. ಜನ ಎಲ್ಲವನ್ನ ನೋಡ್ತಿರ್ತಾರೆ. ಬಟ್ ಕುಮಾರಸ್ವಾಮಿ ಅವರ ಈ ನಡೆ, ಒಂದ್ ಕಡೆ ಆರೋಗ್ಯ ಸರಿಯಾಗಿ ಸ್ಪಂದಿಸಲ್ಲ, ವಿಧಾನಸಭೆ ಚುನಾವಣೆ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು. ಮತ್ತೊಂದ್ ಕಡೆ ಮೈತ್ರಿ, ಮತ್ತೊಂದು ಮಗದೊಂದು, ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಯಶಸ್ಸನ್ನ ಕಾಣ್ಬೇಕನ್ನೋ ಲೆಕ್ಕಾಚಾರ ಎಲ್ಲವೂ ನಡೀತಾ ಇದೆ. ಪಾದಯಾತ್ರೆ ರೈತರಿಗಾಗಿ, ಕೊಬ್ಬರಿಗೆ ಬೆಂಬಲ ಬೆಲೆಗಾಗಿ ಖುಷಿ ವಿಚಾರ. ಎಸ್ಸಿನ ಮುಂದಿನ ಸುದ್ದಿ, ಸಂಸತ್ನಲ್ಲಿ ಭದ್ರತಾ ಲೋಪ ಏಕೆ ಸಂಭವಿಸಿದೆ ಎಂದು ಅವಲೋಕಿಸಿದರೆ ದೇಶದ ಇಂದಿನ ಪ್ರಮುಖ ಸಮಸ್ಯೆಯೇ ನಿರುದ್ಯೋಗ, ಹಣದುಬ್ಬರ ಮತ್ತು ನಿರುದ್ಯೋಗದಿಂದ ಹತಾಶರಾಗಿರುವ ಯುವಕರು ಈ ಕೆಲಸ ಮಾಡಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಭದ್ರತಾ ಲೋಪದ ಬಗ್ಗೆ ಇದೇ ಮೊದಲ ಬಾರಿಗೆ ಹೇಳಿಕೆ ನೀಡಿರುವ ಅವರು, ಪ್ರಧಾನಮಂತ್ರಿಯವರ ನೀತಿಯಿಂದ ದೇಶದ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಎಂದು ಆರೋಪಿಸಿದ್ದಾರೆ. ಡಿಸೆಂಬರ್ 13ರಂದು ಕಲಾಪ ನಡೆಯುತ್ತಿರುವಾಗ ಇಬ್ಬರು ಯುವಕರು ಸಂದರ್ಶನಕರ ಗ್ಯಾಲರಿಯಿಂದ ಏನು ಬಂದು ಇವೆಲ್ಲ ಆಗಿತ್ತು. ಒಟ್ಟಿನಲ್ಲಿ ನಿರುದ್ಯೋಗ ಮತ್ತು ಹಣದುಬ್ಬರ. ಪ್ರತಿಪಕ್ಷದವರಾಗಿ ರಾಹುಲ್ ಗಾಂಧಿ ಅವರ ಮಾತನ್ನು ಒಪ್ಕೋಬೇಕು. 10 ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂತಹ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕೊಡುವ ವಾಗ್ದಾನ ಏನಾಯ್ತೋ ಗೊತ್ತಿಲ್ಲ. ಹೇಗ್ ಬಗೆಹರಿಬೇಕು ಗೊತ್ತಿಲ್ಲ. ನಾನು ನನ್ನೂರಿನ ವಿಚಾರ ಹೇಳ್ತೀನಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು, ಹುಣಸೂರು ವಿಧಾನಸಭಾ ಕ್ಷೇತ್ರ, ಒಂದೇ ಒಂದು ಫ್ಯಾಕ್ಟ್ರಿ ಇಲ್ಲ. ಯಾವುದೋ ಹಳೇ ಕಾಲದ ಒಂದು ಪ್ಲೇವುಡ್ ಫ್ಯಾಕ್ಟ್ರಿ ಐತೆ. ಹುಣಸೂರು ಬಿಟ್ಟು ಮೈಸೂರಿಗೆ ಹೋಗಿ ಕೆಲಸ ಮಾಡಕ್ಕೆ ಯುವಕರಿಗೆ ಇಷ್ಟ ಇಲ್ಲ. ಹುಣಸೂರಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಂದು ಗಾರ್ಮೆಂಟ್ಸ್ ಇಲ್ಲ. ಹೆಣ್ಣು ಮಕ್ಕಳು ಕೆಲಸ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ ಅಂದ್ರೆ. 5 ವರ್ಷಕ್ಕೆ ಚುನಾವಣೆಗಳಾಯ್ತು, ಬೈ ಎಲೆಕ್ಷನ್ಗಳಾಯ್ತು, ಮುಖ್ಯಮಂತ್ರಿ ಬದಲಾದ್ರು, ಶಾಸಕರು ಬದಲಾದ್ರು, ಏನೂ ಆಗ್ತಾ ಇಲ್ಲ. ಊರಲ್ಲಿ ಒಂದು ಗಾರ್ಮೆಂಟ್ಸ್ ಆಯ್ತು ಅಂದ್ರೆ ಹೆಣ್ಣು ಮಕ್ಕಳು ಖುಷಿಯಾಗಿ ಗಂಡನ ಮೇಲೆ ಡಿಪೆಂಡ್ ಆಗ್ದೇನೆ ಹೋಗ್ಬಿಟ್ಟು, ಮಕ್ಳ ಮೇಲೆ ಡಿಪೆಂಡ್ ಆಗ್ದೇನೆ ಬೆಳಗ್ಗೆ 9 ಗಂಟೆಗೆ ಹೋಗಿ ಸಂಜೆ 5 ಗಂಟೆವರೆಗೂ ಗೇಯ್ಕೊಂಬರ್ತಾರೆ, ದುಡ್ಕೊಂಬರ್ತಾರೆ. ಇನ್ನೊಂದಷ್ಟು ಏನೋ ಕಂಪ್ನಿಗಳು ಶುರು ಆಯ್ತು ಅಂದ್ರೆ ಹೋಯ್ತಾರೆ, ಗಂಡು ಮಕ್ಕಳು ಕೆಲಸ ಮಾಡ್ತಾರೆ. ಸರ್ಕಾರಗಳು ಬರ್ತವೆ ಹೋಯ್ತವೆ. ಎಲ್ಲೋಯ್ತು ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದ ಅತಿ ದೊಡ್ಡ ದುರಂತ. ಇವತ್ತು ಗೊತ್ತಿಲ್ಲ, ಸ್ವಿಗ್ಗಿ, ಝೊಮ್ಯಾಟೊ ಒಂದಷ್ಟು ಜನ ಇದಾರಲ್ಲ, ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಬೆಂಗಳೂರಲ್ಲಿ. ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ, ಬಿಸಿಲನ್ನಲ್ಲ, ಅದ್ರ ಮೇಲೆ ಬೇರೆ ಒಳಗೆ ಕೂತ್ಕೊಂಡು ಆರ್ಡರ್ ಮಾಡಿರ್ತಾರಲ್ಲ, ಅವ್ರ ದಿಮಾಕು. 10 ನಿಮಿಷ ಲೇಟು ರೇಟಿಂಗ್ ಕೊಡಲ್ಲ. ಒಂದು ದಿನ ಮಳೆಗೆ ಸುತ್ತಾಡ್ರೆ ಗೊತ್ತಾಯ್ತದೆ. ಆಬ್ವಿಯಸ್ಲಿ ಕೆಲಸ ಇದೆ. ಯುವಕರುಗಳು ಒಂದನ್ನು ಗಮನಿಸ್ಬೇಕು. ಊರಲ್ಲಿ 2 ಎಕರೆ 3 ಎಕರೆ ಜಮೀನ್ ಇರುತ್ತೆ. ಈ ಕಲಾ ಮಾಧ್ಯಮನ ಯೂಟ್ಯೂಬ್ ಚಾನಲ್ಲಿ ಫ್ರೆಂಡ್ಸ್ ಪಿಕ್ಚರು ಹೀರೋ ಮಾತಾಡೋರು ನೋಡಿ, ಅವರು ಚೆನ್ನಾಗಿ ಮಾತಾಡೋರು. ಬೆಂಗಳೂರಿಗೆ ಬರ್ತಾರೆ, ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಏನ್ ಮಾಡ್ತಾರ ಮಗ ಬೆಂಗಳೂರಲ್ಲಿ, ಅವನೇ ಏನ್ ಮಾಡ್ತಾವ್ರು ಯಾರಿಗೂ ಗೊತ್ತಿಲ್ಲ. ಅಚ್ಚುಕಟ್ಟಾಗಿ ಅಪ್ಪಂಗೆ ಸಹಾಯವಾಗಿ ನಿಂತ್ಕೊಂಡು, ಚಿಕ್ಕಪ್ಪ ದೊಡ್ಡಪ್ಪರ ಜೊತೆ ಸೇರ್ಕೊಂಡು, ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡು ಅವಿಭಕ್ತ ಕುಟುಂಬ. ಏನ್ ಚಂದ ರೀ. ನನ್ನ ಮಗ ಬೆಂಗಳೂರು ಏನ್ ಮಾಡ್ತಾನ ಅವ್ರಿಗೆ ಗೊತ್ತೇ ಇಲ್ಲ. ಇಲ್ಲಿ ಬಂದು ಒದ್ದಾಡ್ತಿರ್ತಾನೆ. ಬೆಳಗ್ಗೆ ಆದ್ರೆ ಹೆಣ್ಮಕ್ಳಾರು ಓಕೆ ಫ್ರೀ ಬಸ್ಸು ಹೋಗ್ಬಿಡ್ತಾರೆ. ಬೆಳಗ್ಗೆ ಯಾರು ಬಸ್ಸಿಗೆ ಕಾಸಿರಲ್ಲ, ಸಂಜೆ ಆಟೋ ಹತ್ತಕ್ಕೆ ಕಾಸಿರಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಮಾತು ಸರಿ,
ಗೊತ್ತಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅಥವಾ ಬಿಜೆಪಿ ಸರ್ಕಾರದ ಪರವಾಗಿ ಯಾರು ಸ್ಟ್ಯಾಟ್ಸ್ ಕೊಟ್ರೆ ಒಳ್ಳೇದು, ಮಾಧ್ಯಮಗಳಿಗೆ ರಿಲೀಸ್ ಮಾಡಿದ್ರೆ. ಪ್ರಧಾನಿ ಮೋದಿ ಅವರು ಬಂದಾಗ ಇಷ್ಟು ನಿರುದ್ಯೋಗ ಸಮಸ್ಯೆ ಇತ್ತು, ಈಗ ಇಷ್ಟು ನಿರುದ್ಯೋಗ ಸಮಸ್ಯೆ ಬಗೆಹರಿದಿದೆ, ನಾವಿದರಲ್ಲಿ ಅತಿ ದೊಡ್ಡ ಯಶಸ್ಸನ್ನು ಸಾಧಿಸಿದ್ದೀವಿ. ಇತ್ತೀಚೆಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೊಂದು ಮಾತನ್ನು ಹೇಳ್ತಾ ಇದ್ರು, ಕೆಲಸ ಮಾಡ್ತಿರೋ ಟೈಮಿಂಗ್ ಸರಿ ಆಗ್ತಾ ಇಲ್ಲ, ಇನ್ನು ಹೆಚ್ಚಿನ ಕೆಲಸ ಮಾಡಬೇಕು ಅಂತ. ಎಸ್, ಕರೆಕ್ಟ್, ಮಾಡಬೇಕು. ಬೆಳಗ್ಗೆ 10ಕ್ಕೆ ಲಾಗಿನ್ ಆಗ್ಬಿಟ್ಟು ಸಂಜೆ 5ಕ್ಕೆ ಲಾಗ್ ಔಟ್ ಆಗೋರೆಲ್ಲ ಹೆಸರು ಮಾಡೋಂಗಿದ್ರೆ ಊರು ತುಂಬಾ ಸಾಧಕರೇ ಇರೋರು ನಮ್ಮ ದೇಶದಲ್ಲಿ. ಸಾಧನೆ ಅನ್ನೋದಷ್ಟು ಸುಲಭ ಅಲ್ಲ, ಎಫರ್ಟ್ ಹಾಕ್ಬೇಕು. ಕ್ರಿಯೇಟಿವ್ ಜಾಬು, ಮತ್ತೊಂದು ಮಗದೊಂದು ಎಲ್ಲರ ಕಷ್ಟ ಇರುತ್ತೆ. ಸ್ವಯಂ ಉದ್ಯೋಗಗಳು ಹುಟ್ಕೊಳ್ಬೇಕು. ಯಾರೋ ಸ್ಟಾರ್ಟ್ಅಪ್ ಕಂಪ್ನಿಗಳು ಮಾಡ್ತಾರೋ ಅವ್ರಿಗೆಲ್ಲ ಲೈಸೆನ್ಸ್ ಕೊಡಬೇಕು. ಅದಕ್ಕೂ ಲಂಚ ಕಂಪ್ನಿ ಓಪನ್ ಮಾಡೋಕ್ಕೆ. ಇಂಥ ದುರಂತಗಳೆಲ್ಲ ದೂರ ಆದರೆ, ಎಸ್ ಹಂಗನ್ಬಿಟ್ಟು ರಾಹುಲ್ ಗಾಂಧಿ ಹೇಳಿದ್ರು ಇವ್ರುಗಳು ಮಾಡಿದ್ ಸರಿ ಅಂತ ನಾವು ಹೇಳ್ತಾ ಇಲ್ಲ, ಇವ್ರುಗಳು ಸಂಸತ್ತೊಳಗೆ ನುಗ್ಗಿದ ತಪ್ಪೆ. ಆದರೆ ಇಂಥ ಸಮಸ್ಯೆಗಳ ಬಗೆಹರಿಲ್ಲ ಅಂದ್ರೆ ಇಂಥ ಸನ್ನಿವೇಶಗಳು ನಾಳೆ ಸಾಕಷ್ಟು ಆಗ್ಬೋದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ನೋಡೋಣ, ರಾಹುಲ್ ಗಾಂಧಿಗೆ ನಾವು ಟೀಕ್ಸಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗಿನ್ನೂ ಅಧಿಕಾರ ಕೊಡ್ಲಿಲ್ವಲ್ಲ ಜನ. ರಾಹುಲ್ ಗಾಂಧಿಗೂ ಅಧಿಕಾರ ಕೊಟ್ಟು ನೋಡ್ಬೇಕು ಏನಾಗುತ್ತೆ ಅಂತ, ಏನು ಅಮೂಲಾಗ್ರ ಬದಲಾವಣೆಯನ್ನ ಮಾಡ್ತಾರೆ. ಎಸ್ಸಿನ ಮುಂದಿನ ಸುದ್ದಿ, 1971ರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಜಯ ತಂದುಕೊಟ್ಟ ವೀರ ಯೋಧರಿಗೆ ವಿಜಯ್ ದಿವಸ್ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಮನ ಸಲ್ಲಿಸಿದ್ದಾರೆ. ವೀರ ಯೋಧರ ಶೌರ್ಯ ಮತ್ತು ಸಮರ್ಪಣೆ ರಾಷ್ಟ್ರಕ್ಕೆ ಅಪಾರವಾದ ಹೆಮ್ಮೆಯ ಮೂಲವಾಗಿ ಉಳಿದಿದೆ. ಅವರ ತ್ಯಾಗ ಮತ್ತು ಅಚಲವಾದ ಮನೋಭಾವವು ಜನರ ಹೃದಯದಲ್ಲಿ ಮತ್ತು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಿದೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯೋಧರ ಧೈರ್ಯಕ್ಕೆ ಭಾರತ ವಂದಿಸುತ್ತದೆ, ಅವರ ಅದಮ್ಯ ಮನೋಭಾವವನ್ನು ಸ್ಮರಿಸುತ್ತದೆ. ಭಾರತವು ಪಾಕಿಸ್ತಾನದ ವಿರುದ್ಧ ಗೆಲುವು ಸಾಧಿಸಿದ್ದು ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣವಾಯಿತು ಎಂದು ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ವಿಜಯ್ ದಿವಸನ ವಿಜಯ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಪಾಕಿಸ್ತಾನದ ಮಿಲಿಟರಿ ಭಾರತೀಯ ಪಡೆಗಳಿಗೆ ಶರಣಾದ ದಿನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಪುಷ್ಪಾರ್ಪಣೆ ಮಾಡಿ ತುಂಬಾ ನಮ್ಮ ದೇಶದ ಇತಿಹಾಸದಲ್ಲಿ ಸ್ಮರಣೀಯ ದಿನ. ಎಸ್ಸಿನ ಮುಂದಿನ ಸುದ್ದಿ, IPL ಇತಿಹಾಸದ ಅತ್ಯಂತ ಯಶಸ್ವಿ ನಾಯಕನನ್ನ ಇದಕ್ಕಿದ್ದಂತೆ ನಾಯಕತ್ವದಿಂದ ಕೆಳಗಿಳಿಸಿ ಕ್ರಿಕೆಟ್ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿರುವ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಇದರ ಪರಿಣಾಮವನ್ನು ಬಹುಬೇಗನೆ ಅನುಭವಿಸುತ್ತದೆ. ರೋಹಿತ್ ಶರ್ಮಾ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ಅವರಿಗೆ ನಾಯಕತ್ವ ಹಸ್ತಾಂತರಿಸಿದ್ದ ಮುಂಬೈ ಫ್ರಾಂಚೈಸಿ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಬರೋಬ್ಬರಿ 4 ಲಕ್ಷಕ್ಕೂ ಅಧಿಕ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಅನ್ನು ಕಳೆದುಕೊಂಡಿದೆ ಅಂತ ವರದಿಯಾಗಿದೆ. ವಾಸ್ತವವಾಗಿ ಮುಂಬೈ ಇಂಡಿಯನ್ಸ್ 4 ಲಕ್ಷ ಇದ್ದಿದ್ದು 40 ಲಕ್ಷ ಆಗಿರ್ಬೋದನ್ನು ಇವಾಗ, ಯಾಕಂದ್ರೆ ಯಾವಾಗ ಯಾರು ರಿಪೋರ್ಟ್ ಮಾಡಿರ್ತಾರೋ ಅವ್ರು ರಿಪೋರ್ಟ್ ಮಾಡುವಾಗ 4 ಲಕ್ಷ ಆಗಿತ್ತು. ಈಗ ಅದೆಷ್ಟಾಗಿರುತ್ತೆ ನೋಡಬೇಕು, ನೀವುಗಳು ಚೆಕ್ ಮಾಡ್ಕೊಳ್ಳಿ. ರೀಸೆಂಟಾಗಿ ಮುಂಬೈ ಇಂಡಿಯನ್ಸ್ ನಾಯಕತ್ವ ರೋಹಿತ್ ಶರ್ಮಾ ಅವರಿಂದ ನಾಯಕತ್ವ ಕಸ್ಕೊಂಡು ಹಾರ್ದಿಕ್ ಪಾಂಡ್ಯ ಹಸ್ತಾಂತರಿಸಿತು. ಮುಂಬೈ 5 ಬಾರಿ ಚಾಂಪಿಯನ್ ಮಾಡಿದ ರೋಹಿತ್ ಶರ್ಮಾ ಅವರನ್ನ IPL 2024ರ ಮೊದಲ ನಾಯಕತ್ವದಿಂದ ತೆಗೆದು ಗುಜರಾತ್ ಟೈಟನ್ಸ್ ಪರ ಕಳೆದ 2 ಸೀಸನ್ ಆಡಿದಂತ. IPL ದುರಂತರಿ, ಹೊಸ ಟೀಮ್ ಆಗಬೇಕು, ಅದೇನೋ ಆಗಬೇಕು, ಹಾರ್ದಿಕ್ ಪಾಂಡ್ಯ ಆ ಕಡೆ ಮತ್ತೆ ಹಾರ್ದಿಕ್ ಪಾಂಡ್ಯನ ಮುಂಬೈ ಕರ್ಕೊಬರೋದಂತೆ. ಅಸಹ್ಯ ಅಲ್ವಾ? ಈಗ CSK 2 ವರ್ಷ ಬ್ಯಾನ್ ಆಗಿತ್ತು ಅಂತ ಧೋನಿ ಬೇರೆ ಟೀಮ್ಗೆ ಹೋಗಿದ್ರು. CSK ಇದ್ದಂಗೆನೆ ಧೋನಿ ಬಂದ್ಬಿಟ್ಟು RCBಗೆ ಆಡ್ತಾರೆ ಅಂದ್ರೆ ಆ ಅಭಿಮಾನಿಗಳ ಮನಸ್ಸನ್ನ ನೋಯಿಸ್ದಂಗಲ್ವಾ? ಬೇರೆ ಪ್ಲೇಯರ್ಗಳು ಆ ಕಡೆಗೆ ಹೋಯ್ತಾರೆ, ಈಗ ಆಯ್ತಪ್ಪ ಇದೇ ವರ್ಷ ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ಡೆಲ್ಲಿಗೆ ಆಡ್ತಾರಪ್ಪ, ಅವ್ರು ಹುಟ್ಟಿದೂರು ಅಂದ್ರೆ RCB ಫ್ಯಾನ್ಸ್ ನೋಡ್ತಾರ RCB ಮ್ಯಾಚ್ನ? ಗುಜರಾತ್ ಅನ್ನೋ ಹೊಸ ಟೀಮ್ ಬತ್ತು, ಅದಕ್ಕೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದ್ರು, ಲೋಕಲ್ ಬಾಯ್ ಚಾಂಪಿಯನ್ ಮಾಡೋರು. ಈಗ ಕರ್ಕ ಬಂದ್ಬಿಟ್ಟು ಮುಂಬೈ ಕ್ಯಾಪ್ಟನ್ ಮಾಡೋದಂತೆ. ಇಷ್ಟೆಲ್ಲ ಗಾಂಚಲಿ ಮಾಡ್ಕೊಂಡು ಆಡ್ಕೊಂಡು ವರ್ಲ್ಡ್ ಕಪ್ ಫೈನಲ್ ಸೋತ್ಕ ಬಂದ್ಬಿಡೋದು. ದುರಂತ. ಮುಂಬೈ ಇಂಡಿಯನ್ಸ್ ಅಂಬಾನಿ ದುಡ್ಡು ನಡೆಯುತ್ತೆ ಆಟ. ಎಸ್ಸಿನ ಮುಂದಿನ ಸುದ್ದಿ, ಮಹಿಳಾ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತದ ವನಿತೆಯರು 347 ರನ್ಗಳ ಬೃಹತ್ ಅಂತರದ ಗೆಲುವು ದಾಖಲಿಸಿದ್ದಾರೆ. ಮುಂಬೈನ DY ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಆತಿಥ್ಯ ಇಂಗ್ಲೆಂಡ್ ತಂಡ ಭಾರತದ ಮಾರಕ ಬೌಲಿಂಗ್ ದಾಳಿಗೆ ಸಿಲುಕಿ ಹೀನಾಯ ಸೋಲನ್ನು ಕಂಡಿತು. ಈ ಮೂಲಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿದೊಡ್ಡ ರನ್ಗಳ ಗೆಲುವು ಎಂಬ ದಾಖಲೆಯನ್ನು ಭಾರತದ ವನಿತೆಯರು ಬರೆದಿದ್ದಾರೆ. ಈ ಪಂದ್ಯದ ಟಾಸ್ ಗೆದ್ದ ಟೀಮ್ ಇಂಡಿಯಾ ಮೊದಲಿಗೆ ಬ್ಯಾಟಿಂಗ್ ಮಾಡಿ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಉತ್ತಮ ಆರಂಭ ಸಿಗಲಿಲ್ಲ. ತಂಡ 47 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟ ಸಿಲುಕಿತು. ಈ ವೇಳೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಅನ್ನೋಂಗಿಲ್ಲ, ಮಹಿಳಾ ಕ್ರಿಕೆಟ್ ಕೂಡ ಬಂದ ಮೇಲೆ ಪುರುಷರಿಗೂ ಬ್ಯಾಟ್ಸ್ಮನ್ ಅನ್ನಂಗಿಲ್ಲ, ಮಹಿಳೆಯರಿಗೂ ಬ್ಯಾಟ್ಸ್ಮನ್, ಬ್ಯಾಟರ್. ಮಿಡಲ್ ಆರ್ಡರ್ನಲ್ಲಿ ಸುಭಾಷ್ ಸತೀಶ್ 69 ಮತ್ತು ಜೆಮಿಮಾ ರಾಡ್ರಿಗಸ್ 68 ದಾಖಲಿಸುವ ಮೂಲಕ ತಂಡ ಸ್ಕೋರ್ ಅನ್ನು ಹೆಚ್ಚಿಸಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 428 ರನ್ ಕಲೆ ಆಗ್ತು. ಹಾಗೆ ಇಂಗ್ಲೆಂಡ್ ತಂಡ 130 ರನ್ಗಳಿಗೆ ಆಲ್ಔಟ್ ಮಾಡ್ತು. ನಂತರ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೂಡ ಟೀಮ್ ಇಂಡಿಯಾ ಬಿಗ್ ಸ್ಕೋರ್ ಅನ್ನು ಕಲೆ ಆಗ್ತು. ಭಾರತ 479 ರನ್ಗಳ ಟಾರ್ಗೆಟ್ ಅನ್ನು ಇಟ್ಟು 131 ರನ್ಗಳಿಗೆ ಇಂಗ್ಲೆಂಡ್ ಎಲ್ಲ ವಿಕೆಟ್ ಕಳೆದುಕೊಂತು. ಭಾರತ 347 ರನ್ಗಳ ಅತ್ಯುತ್ತಮ ಗೆಲುವನ್ನು ದಾಖಲಿಸಿತು. ಎಸ್, ಏನೇ ಆಗಲಿ IPL ಬಿಡ್ಡಿಂಗ್ ಬರುತ್ತೆ. RCBಗೆ ಯಾರ್ಯಾರು ಬರಬೇಕು, ನಿಮಗೆ ಮತ್ತೆ IPL ನೋಡಬೇಕು, RCBನ ಚಿಯರ್ ಅಪ್ ಮಾಡಬೇಕು ಅಂತಿದ್ರೆ ಈ ವರ್ಲ್ಡ್ ಕಪ್ ಸೋತ್ಮೇಲೆ ನಂಗಂತೂ ಯಾಕೋ ಪರ್ಸ್ನಲ್ ನಾನು ಹೇಳ್ತಿರೋದು,
ಏನಪ್ಪ ಇಷ್ಟೆಲ್ಲ ಆಡ್ಕೊಂಬಂದ್ಬಿಟ್ಟು ಫೈನಲ್ ಸೋತ್ಬಿಟ್ರಲ್ಲ ಅನ್ನೋ ಬೇಸರ. RCB ಪ್ಲೇಯಿಂಗ್ 11 ಇರಬೇಕು, ಯಾರ್ಯಾರು ಬರಬೇಕು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು ವೀಕ್ಷಕರೇ. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.